ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನಿವತ್ತು ಕಾಡಂದಿ ಹುಡ್ಕೊಂಡು ಬಂದಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ನಾನು ಮೊನ್ನೆ ಇಲ್ಲಿಗೆ ಬಂದಾಗ ನನಗಿಲ್ಲಿ ಕಾಡಂದಿ ಮೊನ್ನೆ ಕಾಣಿಸ್ತು. ಹಾಗಾಗಿ ನನಗನ್ಸುತ್ತೆ ಇಲ್ಲೆಲ್ಲೋ ಕಾಡಂದಿ ಇದೆ. ಅಯ್ಯೋ ತಗಡೆ, ಯಾಕಪ್ಪ ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೊತೀಯ? ಹಾಗಾಗಿ ನಾನು ಇಲ್ಲಿ ಹುಡ್ಕೊಂಡು ಬಂದೆ. ಇದೊಂದು ಒಬ್ಬರು ತೋಟ, ಇಲ್ಲೇ ಪಕ್ಕದ ಕೆಲಸದ ಹತ್ರ ಇರೋ ತೋಟ. ಹಾಗಾಗಿ ಇಲ್ಲಿ ಖಂಡಿತ ಒಂದು ಕಾಡಂದಿ ಇದೆ ಅಂತ ನನಗೊಂದು ಮನಸ್ಸಿಗೆ ಅನ್ನಿಸ್ತಾ ಇದೆ. ಹಾಗಾಗಿ ಬಂದೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಖಂಡಿತ ಕಾಡಂದಿ ನಮಗೆ ಏನಾದರೂ ಒಂದು ಕಾಡಂದಿ ಸಿಗ್ಬೋದು, ಕಾಣಿಸ್ಬೋದು. ಅದು ಆಲ್ಮೋಸ್ಟ್ ಇರೋದು ಯಾವಾಗಲೂ ಬೀಲ್ದಲ್ಲಿರುತ್ತೆ ಕಾಡಂದಿ. ನೋಡಿ, ಈಗ ಈ ತೋಟನ ಯಾವ ಥರ ಮಾಡಿಟ್ಟಿದ್ದಾರೆ ಅಂದರೆ ಎಲ್ಲ ಕಾಡು ಬಿಟ್ಟೋಗಿದ್ದಾರೆ, ಏನು ಕೆಲಸ ಮಾಡ್ದಲೆ, ಏನು ಇಲ್ದಲೆ. ಖಂಡಿತ ಇಲ್ಲಿ ಕಾಡಂದಿ ಇದ್ದೇ ಇರುತ್ತೆ ಅಂತ ನನಗೊಂದು ಅನ್ನಿಸ್ತಾ ಇದೆ. ನೋಡಿ ಯಾವ ಥರ ಕಾಡು ಬಿಟ್ಟಿದ್ದಾರೆ. ಮನುಷ್ಯ ಯಾವುದಾದ್ರು ಒಂದು ತೋಟಕ್ಕೆ ಕಾಲು ಇಡಲಿಲ್ಲ ಅಂದರೆ ಯಾವ ಥರ ಪರಿಸ್ಥಿತಿ ಆಗುತ್ತೆ ನೋಡಿ ತೋಟದ್ದು, ಅಲ್ವಾ? ಯಾವ ಥರ ಪರಿಸ್ಥಿತಿ ಈ ಥರ ಇದೆ. ಆದರೆ ನಾವೀಗ ಕಾಡಂದಿ ಹುಡುಕ್ತಿರೋದು ಅಷ್ಟು ಸಾಮಾನ್ಯ ಮಾತಲ್ಲ. ನಾನು ಅದಕ್ಕೆ ಹೇಳಿದೆ, ಮೊದಲೇ ಕಠಿಣವಾದಂಥ ಹಾದಿ. ಸ್ವಲ್ಪ ಒಂದು 15-20 ದಿವಸ ಬೇಕು ನಾನಿನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಯಾಕಂದರೆ ಅದು ಅಷ್ಟು ಸುಲಭವಾಗಿ ಕಾಣಿಸಲ್ಲ ನನಗೆ. ಏನಂದರೆ ಈ ಕಾಡಂದಿಗಿಂತ ಕಾಡಂದಿ ಹೆಜ್ಜೆ ಏನಾದರೂ ಸಿಗ್ಬೋದು ಅನ್ನೋದು ನನಗೊಂದು ಅನುಮಾನ. ನಮ್ಮ ಅದೃಷ್ಟಕ್ಕೆ ಏನಾದರೂ ಕಾಡಂದಿ ಕ್ರೂಗಳು ಸಿಗ್ಬೋದು. ನಾನು ಸುಮ್ ಕೂರೋ ಮಗ ಅಲ್ಲ. ನೋಡಿ, ಇಲ್ಲಿ ಪ್ರಾಣಿಗಳು ಹೋದಂತ ಸ್ವಲ್ಪ ದಾರಿ ಸೌದಾಗಿದೆ. ಓ ಅದೇನದು? ಮತ್ತು ಹಂದಿಗಳು ಏನು ಮಾಡ್ತವೆ ಅಂದರೆ ಈ ಯಾವುದಾದ್ರೂ ಗೆಡ್ಡೆ ಗೆಣಸು ಅದನ್ನೆಲ್ಲ ಮಣ್ಣಲ್ಲಿ ಇದು ಮಾಡಿರ್ತವೆ. ಇವತ್ತಿಗೂ ತಿನ್ನೋದು ನಾನು 2 ಹೊತ್ತು ಊಟ, ಅದು ಇಷ್ಟಿಟ್ಟೆ ತಿನ್ನೋದು, ಏನು ಇಷ್ಟಿಟ್ಟು ತಿನ್ನಲ್ಲ ನಾನು. ರೈಟ್, ನನಗನ್ಸುತ್ತೆ ಇಲ್ಲಿ ಖಂಡಿತ ಕಾಡಂದಿ ಏನಾದರೂ ಸಿಗ್ಬೋದು. ಅಂದರೆ ಅದರದ್ದು ಮಲಗಿರೋ ಜಾಗ ಈ ಮಳೆಗೆ ಏನಾಗ್ತವೆ ಅಂದರೆ ಏನಾದರೂ ಒಂದು ಮರದ ಕೆಳಗೆ ಆ ಥರ ಇಂಥ ಜಾಗದಲ್ಲಿ ಇರ್ತವೆ. ನೋಡೋಣ. ಮತ್ತು ಇಲ್ಲಿ ಹಾವುಗಳದ್ದು ಭಯ. ಯಾಕಂದರೆ ಈ ಕಡೆ ತುಂಬ ಹಾವುಗಳಿದ್ದಾವೆ. ಯಾವುದಾದ್ರೂ ಹಾವು ಬಂದು ಏನಾದರೂ ಹಿಡ್ಕೊಬಿಡ್ತು ಅಂದರೆ ಓಡೋಗೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಚ್ಚಿದ್ರೆ ವಿಷ, ಅದು ಇದು ಅಂತೆಲ್ಲ ಕಿರಿಕಿರಿ. ನೋಡೋಣ, ನಾನು ಅಲ್ಲೆಲ್ಲ ಹುಡ್ಕೊಂಡು ಬರ್ತೀನಿ. ನೋಡಿ ಪ್ರಕೃತಿಯ ಸ್ವಭಾವ ಯಾವ ಥರ ಇದೆ ನೋಡಿ. ಆಯ್ತು, ಆಮೇಲೆ ಇವತ್ತಂತೂ ನಮಗೆ ಮುಳ್ಳಂದಿ ಸಿಗಲಿಲ್ಲ. ಆದರೆ ಖಂಡಿತ ಮುಳ್ಳಂದಿನ ಬೇಟೆ ಆಡ್ತೀನಿ ನಾನು. ಹುಚ್ಚ, ಲೂಜು, ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಬೇಟೆ ಆಡೋಕ್ಕಿಂತ ಏನು ಬೇಟೆ ಆಡೋದು, ಅದು ಅದ್ರ ಮುಳ್ಳು ನೋಡಿದ್ರೇ ಭಯ ಆಗುತ್ತೆ. ಅದು ಚುಚ್ಚಿದ್ರೆ ಆಗುತ್ತಾ? ಆದರೆ ಖಂಡಿತ ಹುಡುಕ್ತೀನಿ ನಾನು ಅದನ್ನು. ನೀನು ಯಾರ ನಮಗೆ ಊದ್ಕೊಂಡ್ಬಿಡ್ತೀವಿ ನಿನ್ನ. ನಂದು ಈ ಸರ್ತಿ ಫಸ್ಟ್ನೇ ವ್ಲಾಗ್. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಕಾಡಲ್ಲಿ ತೋಟನೇ ಕಾಡು ಥರ ಬಿಟ್ಟಿರೋ ತೋಟ. ನೋಡಿ ಯಾವ ಥರ ಇದೆ ಜಾಗ. ಇದರಲ್ಲಿ ಕಾಡಂದಿ ಅಥವಾ ಮುಳ್ಳಂದಿ, ಮೊಲಗಳಿಗಂತೂ ಲೆಕ್ಕನಿಲ್ಲ ಬಿಡಿ. ಯಾಕಂದರೆ ಯಾವಾಗಲೂ ಈ ಕಡೆ ಮೊಲಗಳು ತುಂಬ ಓಡಾಡ್ತಾ ಇರುತ್ತೆ. ಈ ಥರ ಜಾಗಗಳಲ್ಲಿ ಯಾವುದಾದ್ರೂ ಒಂದು ಪೊಟರೆ ಗಿಟರೆ ಏನಾದರೂ ಮಾಡಿಕೊಂಡು ಇಲ್ಲಿ ಖಂಡಿತ ಇದ್ದೇ ಇರುತ್ತೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಏನಾಗಿದೆ ಅಂದರೆ ಇಲ್ಲೆಲ್ಲ ಗುಂಡಿ ಬಿದ್ದಿದೆ, ಈ ದಾರಿಗಳೆಲ್ಲ ಸೌದಿದೆ. ಹಾಗಾಗಿ ನಮಗೆ ಸಿಗ್ಬೋದು.
ನೋಡಿ ಮುಳ್ಳಂದಿದ್ದು ಮುಳ್ಳು ಕೊನೆಗೂ ಸಿಕ್ತು ನಮಗೆ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಎಷ್ಟು ಶಾರ್ಪ್ ಆಗಿದೆ ನೋಡಿ, ಯಾವುದೋ ಸರಿಯಾಗಿರೋ ಮುಳ್ಳಂದಿನೇ ಇದು. ಚುಚ್ಚಿದ್ರೆ ಆ ಥರ ಆಗ್ಬೋದು. ತುಂಬ ನಂಜು ಅಂತ ಹೇಳ್ತಾರೆ ಈ ಮುಳ್ಳು. ಪಾಪ ಕೆಲವು ಪ್ರಾಣಿಗಳಿಗೆಲ್ಲ, ನಾಯಿಗಳು ಶಿಕಾರಿಗೆಲ್ಲ ಹೋಗುವಾಗ ಎಷ್ಟೆಷ್ಟು ಚುಚ್ಕೊಂಡಿರ್ತವೆ ಅಂದರೆ ನಾನು ನೋಡಿದ ಪ್ರಕಾರ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಭಯಂಕರ ಅಪಾಯಕಾರಿ ಇದೆ. ಏನಾದರೂ ನೋಡಿ ಈ ಜಾಗದಲ್ಲಿ ಖಂಡಿತವಾಗ್ಲೂ ಮುಳ್ಳಂದಿ ಇದ್ದೇ ಇದೆ. ಇವತ್ತು ಇಷ್ಟು ಹುಡುಕಿದ್ರೂ ನನಗಿವತ್ತು ಮುಳ್ಳಂದಿ ಸಿಗಲಿಲ್ಲ. ಆದರೆ ಖಂಡಿತ ನಿಮಗೆ ಇನ್ನೊಂದು ದಿವಸ ಖಂಡಿತ ಈ ಕಾರ್ಯಾಚರಣೆ ನಾವು ಮುಂದುವರಿಸೋಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇವತ್ತು ಮುಗೀತು ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಿಕ್ಕೇ ಸಿಗುತ್ತೆ ನಮಗೆ ಖಂಡಿತವಾಗ್ಲೂ. ಆಯ್ತು, ಆಮೇಲೆ ಇವತ್ತು ಸಿಗಲಿಲ್ಲ ಅಂತ ಖಂಡಿತವಾಗ್ಲೂ ನಾನು ಇದನ್ನು ಬಿಡಲ್ಲ. ಇವತ್ತು ತುಂಬ ಹೊತ್ತು ಹುಡುಕಿದ ನಂತರ ನಮಗೆ ಕಾಡಂದಿ ಮುಳ್ಳಂದಿ ಸಿಗಲಿಲ್ಲ. ಆದರೆ ಖಂಡಿತವಾಗ್ಲೂ ಹುಡುಕ್ತೀನಿ. ತುಂಬ ಕತ್ಲಾಗಿದ್ದರಿಂದ ನಿಮಗೆ ನಾಳೆ ಆದರೂ ನಿಮಗೆ ಖಂಡಿತವಾಗ್ಲೂ ಹುಡುಕ್ತೀನಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ನನ್ನ ಸಮಯ ಬಂದಾಯ್ತು, ನಾನು ಹೊರಟು ಬರ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.